ಬ್ರಿಕ್ ಅಂಡ್ ಫ್ಲೈ ಅಂತ ಬಂದಾಗ ಬಜೆಟಲ್ಲೂ ಕೂಡ ನಿಮಗೆ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಪ್ರೀಮಿಯಂ ಇಂಟೀರಿಯರ್ನ ಮಾಡ್ಕೊಡ್ತಾರೆ ಅಂತ ಹೇಳ್ತೀನಿ. ನೋಡ್ಬೋದು ಸರ್ 3 ಸ್ಟೆಪ್ 5 ಸ್ಟೆಪ್ ಇರುತ್ತೆ, ಇದು 9 ಸ್ಟೆಪ್ ಇರೋ 9 ಸ್ಟೆಪ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಸರ್ ಇದು ವೀನಿಯರ್ ಬಟ್ ದಿಸ್ ಇಸ್ ಅಲ್ಟಿಮೇಟ್ ಸರ್. ಹೌದು. ಸೊ ಇದು ನಾವು ಫಸ್ಟ್ ಟೈಮು ಇಷ್ಟು ದೊಡ್ಡ ಗ್ಲಾಸ್ ಸೀಲಿಂಗ್ ಎಲ್ಲೂ ಮಾಡಿಲ್ಲ, ಇದೇ ಮನೇಲಿ ಫಸ್ಟ್ ಟೈಮ್ ನಾವು ಮಾಡಿದ್ವಿ. ಫಸ್ಟ್ ಟೈಮ್ ಮಾಡಿರೋದಾ? ಬಟ್ ಅದು ಈ ಬಜೆಟಲ್ಲಿ ಬೆಸ್ಟ್ ಪ್ರೈಸ್. ಈ ಬಜೆಟಲ್ಲಿ ನಾವು ಈ ಥರ ಮಾಡಿರೋದು ಇದೇ ಫಸ್ಟ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತಿನ ಇಂಟೀರಿಯರ್ನ ನಾನೊಂದು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಇಂಟೀರಿಯರ್ ಅಂತಲೇ ಕೂಡ ಕರಿಬೋದು. ಯಾಕಂತಂದರೆ ತುಂಬ ಸೂಪರಾಗಿ ಬಂದಿದೆ ಆ್ಯಂಡ್ ಹೈಲೈಟಲ್ಲಿ ಆ್ಯಂಡ್ ಬೀರೋಲಲ್ಲೂ ಕೂಡ ನೀವು ನೋಡಿರ್ಬೋದು. ಮನೆ ಕೆಲವೊಂದು ಜಲಕ್ ನೋಡಿರ್ತೀರಾ, ತುಂಬ ಪ್ರೀಮಿಯಮ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಬಟ್ ಬಜೆಟ್, ಹೌದು ವೀಕ್ಷಕರೇ, ಇಲ್ಲಿ ಬಜೆಟೇ ಬರುತ್ತೆ. ತುಂಬ ಜನ ಅನ್ಕೊಂತೀರಾ ಪ್ರೀಮಿಯಮ್ ಆಗಿ ಬಂದಾಗ ನಾವು ತುಂಬಾ ಪ್ರೀಮಿಯಮ್ ಆಗಿ ಖರ್ಚು ಮಾಡಬೇಕಾಗುತ್ತೆ. ಹಾಗೇನಿಲ್ಲ, ಬೆಸ್ಟ್ ಬಜೆಟಲ್ಲಿ ತೊಗೊಬಂದರೆ ಡೆಫಿನೆಟ್ಲಿ ನೀವು ಕೂಡ ಒಂದು ಒಳ್ಳೆ ಇಂಟೀರಿಯರ್ ಮಾಡಿಸ್ಬೋದು. ಹಾಗಾದ್ರೆ ಅದು ಎಲ್ಲಿ ಸಾಧ್ಯ ಅಂತಂದರೆ ಅದು ಸಾಧ್ಯ ಬ್ರಿಕ್ ಆ್ಯಂಡ್ ಫ್ಲೈಯಲ್ಲಿ. ಹೌದು ವೀಕ್ಷಕರೇ, ಬ್ರಿಕ್ ಆ್ಯಂಡ್ ಫ್ಲೈ ಅಂತ ಬಂದಾಗ ಬಜೆಟಲ್ಲೂ ಕೂಡ ನಿಮಗೆ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಪ್ರೀಮಿಯಂ ಇಂಟೀರಿಯರ್ನ ಮಾಡ್ಕೊಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸುಮನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಆವಾಗಲೇ ಹೇಳಿದೆ ಸರ್ ಇವರಿಗೆ ವೀಕ್ಷಕರಿಗೆ, ಸೊ ಒಂದು ಪ್ರೀಮಿಯಂ ಮಾಡಬೇಕಂದ್ರೆ ನಾವು ಪ್ರೀಮಿಯಮೇ ಖರ್ಚು ಮಾಡಬೇಕಂತೇನಿಲ್ಲ. ಒಂದು ಬೆಸ್ಟ್ ಬಜೆಟ್ ಇಟ್ಕೊಂಡ್ರೂ ಕೂಡ ಕೆಲವೊಂದು ಟ್ಯೂಬ್ಸ್ಗಳ ಮುಖಾಂತರ ಸೂಪರ್ ಆಗಿ ಕ್ರಿಯೇಟ್ ಮಾಡ್ಬೋದು. ಇವತ್ತು ಮನೇನೂ ನೋಡ್ತಾ ಇದ್ದೀವಿ. ಸೊ ಈ ಮನೆ ನೋಡಿದ್ರೆ ಆಲ್ಮೋಸ್ಟ್ ಒಂದು 20 lakh ಡಾಟ್ ಆಗಿರ್ಬೋದು ಅಂತ ಅನ್ಸುತ್ತೆ. ಸೊ ಇದು ಯಾವ ಬಜೆಟಲ್ಲಿ ರೆಡಿ ಆಗಿರೋದು ಸರ್? ಈ ಬಜೆಟ್ ಬಂದು ನಿಮಗೆ ನೀವು ಆಶ್ಚರ್ಯ ಪಡ್ಬೋದು, ಜಸ್ಟ್ 15 lakhs ಅಲ್ಲಿ ಮಾಡಿದ್ವಿ. 15 lakhs ಅಲ್ಲಿ ಮಾಡಿದ್ವಿ. ಬಟ್ ಇವಾಗ ಮಾಡಕ್ 15 lakh ಮಾಡಕ್ಕೆ ಈಗ ಏನಾಗಿದೆ ಅಂದ್ರೆ ನಿಮಗೆ ಮಾರ್ಚ್ ಫೈನಾನ್ಷಿಯಲ್ ಎಂಡ್ ಆದ್ಮೇಲೆ ಮತ್ತೆ ವಾರ್ ಕ್ರೈಸಿಸ್ ಇಂದ ಏನಾಗಿದೆ ಅಂದ್ರೆ ಕೆಲವೊಂದು ಮೆಟೀರಿಯಲ್ಸ್ ಮೇಲೆ ಎಲ್ಲದರಲ್ಲೂ ಹೈಕ್ ಆಗಿದೆ ಜಾಸ್ತಿ. ಇವನ್ 5 ಡೇಸ್ಗೆ ಮೆಟೀರಿಯಲ್ ಪ್ರೈಸಿಂಗ್ ಏನಾಗಿದೆ ತುಂಬಾ ಜಾಸ್ತಿ ಆಗ್ತಿದೆ, ತುಂಬಾ ಜಾಸ್ತಿ ಆಗ್ತಿದೆ. ಸೊ ಇದೇ ರೀತಿಯಾದ ಮನೆ ಈಗ ಬೇಕಾದ್ರೆ ಮಿನಿಮಮ್ ಏನಿಲ್ಲ 20 to 21 lakhs ಅಂತ ಬೇಕಾದ್ರೆ 21 lakhs ವರೆಗೆ ಹೋಗುತ್ತೆ ಆ ಸಿಚುವೇಶನ್ ಇದೆ. ಬಟ್ ಇದು ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ಸ್ವಲ್ಪ ಮುಂಚೆ ಮಾಡಿರೋ ಮುಂಚೆ ಪ್ರಾಡಕ್ಟ್ ನಾವು ಏನ್ ಮಾಡಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಡಿಸೈನ್ ಮತ್ತೆ ಇದೆಲ್ಲ ಬಂದ್ಬಿಟ್ಟು ನಾವು ಸ್ವಲ್ಪ ಮುಂಚೆ ತಗೊಂಡಿದ್ವಿ. ಸೊ ಮುಂಚೆ ತಗೊಂಡ ಕಾರಣ ಈಗ ಫಿನಿಶಿಂಗ್ ಟೈಮ್ಗೆ ನಮ್ದು ಏನು ಹೇಳ್ತೀವಿ ಇದು 15 lakhs ಅಲ್ಲಿ ತಗೊಂಡಿದ್ದು. ಸೊ ನಾವು ಮುಂಚೆನೇ ಹೇಳ್ದಂಗೆ ನಾವು ಯಾವ ಬಜೆಟ್ ಫಿಕ್ಸ್ ಆಗಿರ್ತೀವೋ ಎಂಡ್ವರೆಗೂ ಅದೇ ಬಜೆಟ್ ಇರುತ್ತೆ. ನಾವು ಅದನ್ನ ಬಂದು ಜಾಸ್ತಿ ಆಗಲಿ ಕೆಳಗಡೆ ಆಗಲಿ ನಾವು ಮಾಡೋದಿಲ್ಲ. ಸ್ಟಾರ್ಟಿಂಗ್ ಏನು ಬಜೆಟ್ ಇರುತ್ತೋ ಎಂಡಿಂಗ್ ಅದೇ ಬಜೆಟ್ ಇರುತ್ತೆ. ಬಟ್ ಈಗ ಈ ಅಟ್ ಪ್ರೆಸೆಂಟ್ ಈ ಮನೆ ಡಿಸೈನ್ ಮಾಡಿಸಿ ಈ ಕಂಪ್ಲೀಟ್ ಇದೇ ಏರಿಯಾದಲ್ಲಿ ತೊಗೊಬೇಕು ಅಂತಂದ್ರೆ ಇಟ್ ವಿಲ್ ಕಾಸ್ಟ್ 20 lakhs. 20 lakh ದಾಟ್ ಹೋಗುತ್ತೆ. ಸೂಪರ್. ಸೊ ಯಾವ ಏರಿಯಾದಲ್ಲಿ ಇದು? ಕ್ಲೈಂಟ್ ನೇಮ್ ತಿಳ್ಕೊಬೋದಾ ಸರ್? ಕ್ಲೈಂಟ್ ಅವ್ರ ನೇಮ್ ಬಂದ್ಬಿಟ್ಟು ಮಂಜುನಾಥ್ ಅಂತ. ಮಂಜುನಾಥ್ ಅವರು ಸೈಟ್ ಇರೋದು ಬಂದು ತಾತುಗುಣಿ ಸರ್. ತಾತುಗುಣಿಯಲ್ಲಿ. ಈ ಮನೆ ಅಂತ ಬಂದಾಗ ಏನೇನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಈ ಮನೆಯಲ್ಲಿ ನಾವು ಕಂಪ್ಲೀಟ್ ಇಂಟೀರಿಯರ್ಸ್ ಡೂಪ್ಲೆಕ್ಸ್ ಏನಿದೆ ಕಂಪ್ಲೀಟ್ ಸರ್ ಟ್ರಿಪ್ಲೆಕ್ಸ್ ಏನಿದೆ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿದ್ದೀವಿ. ಮತ್ತೆ ವಾಲ್ ಪ್ಯಾನಲಿಂಗ್ಸ್ ಮಾಡಿದ್ದೀವಿ, ಮತ್ತೆ ಔಟ್ಸೈಡ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ, ಎಂಡ್ ಟು ಎಂಡ್ ಇಂಟೀರಿಯರ್ಸ್ ಮಾಡಿದ್ದೀವಿ. ಎಂಡ್ ಟು ಎಂಡ್ ಮಾಡಿದ್ದೀರಾ? ಸೊ ಇದನ್ನ ನಾವು ಹೇಳೋಕ್ಕಿಂತ ಆಕ್ಚುಲಿ ತೋರಿಸೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಂಪ್ಲೀಟ್ ರ್ಯಾಪ್ಟರ್ಸ್ಗಳನ್ನು ಯೂಸ್ ಮಾಡಿದ್ದಾರೆ, ಚಾರ್ಕೋಲ್ ಅನ್ನು ಯೂಸ್ ಮಾಡಿದ್ದಾರೆ, ಯೂನಿಕ್ ಆಗಿರುವಂಥ ದೇವರ ಮನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವೆಲ್ಲವನ್ನ ನೋಡಬೇಕು. ನಾವು ಹೇಳ್ತಾ ಇರೋದಕ್ಕಿಂತ ಸರ್ ಜೊತೆ ವಾಕ್ ಮಾಡೋಣ, ಯಾವ ರೀತಿ ಇಲ್ಲ ಏನೇನಿದೆ ಅನ್ನೋದು ತಿಳ್ಕೊಳ್ಳೋಣ. ಆ್ಯಂಡ್ ಫೈನಲಿ ಇವ್ರ ರೇಟ್ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ಒಂದು ಕಡೆಯಿಂದ ನೋಡ್ಕೊಂಡ್ರೆ ಸೊ ಬನ್ನಿ ಸರ್ ನನ್ನ ಜೊತೆ. ಹೊರಗಡೆಯಿಂದನೇ ನಿಮ್ಮ ವರ್ಕ್ ಸ್ಟಾರ್ಟ್ ಆಗಿದೆ. ಏನು ಮಾಡಿದ್ರೆ ಸರ್? ಹೊರಗಡೆಯಿಂದ ನಾವು ಇಲ್ಲಿ ಮಾಡಿರೋದು ಬಂದು WPC ಫಾಲ್ ಸೀಲಿಂಗ್. WPC ಫಾಲ್ ಸೀಲಿಂಗ್ ಇದು ಸೋಫಿಟ್ ತರ ಅಲ್ವಾ? ಸೋಫಿಟ್ ತರ. ಸೋಫಿಟ್ಗಿಂತ ಒಂದು ಪಟ್ಟು ಜಾಸ್ತಿ ಇದೇನೆ ಜಾಸ್ತಿ ಇರುತ್ತೆ. ಏನಕ್ಕೆ ಸರ್ ಔಟ್ ಸೈಡ್ ಅಲ್ವಾ, ನಿಮ್ಮ ಆಚೆ ಕಡೆ ಬಿಲ್ಡಿಂಗ್ಸ್ ಯಾವುದು ಕಾಣಿಸ್ತಿಲ್ಲ, ಸನ್ಲೈಟ್ ಡೈರೆಕ್ಟ್ ಆಗಿ ಬೀಳುತ್ತೆ. PVC ಎಲ್ಲ ಮಾಡಿ ಸ್ವಲ್ಪ ಬಲ್ಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಓಕೆ, ಹೆವಿನೇ ಮಾಡ್ಕೊಟ್ಟಿದ್ದೀರಾ ಸರ್. ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ. ಸೊ ಮನೆ ಅಂತ ಬಂದಾಗ ನೋಡಿ ಫಸ್ಟ್ ಫೈರ್ ಬರುತ್ತೆ. ಅಂಡ್ ಇನ್ನೊಂದು ಸೊ ಈ ಡೋರ್ ಡಿಸೈನ್ಸ್ ಇರ್ಬೋದು, ವಿಂಡೋಸ್ ಡಿಸೈನ್ಸ್ ಇರ್ಬೋದು, ಅಥವಾ ದೇವ್ರ ಮನೆ ಡೋರ್ ಡಿಸೈನ್ ಎಲ್ಲ ನೀವು ಇನ್ಪುಟ್ ಕೊಡ್ತೀರಾ? ಎಲ್ಲ ಇನ್ಪುಟ್ ಕೊಡ್ತೀವಿ ಸರ್, ವಿತ್ ಫರ್ನಿಚರ್ ಇನ್ಪುಟ್ ಕೊಡ್ತೀವಿ ಸರ್. ಫರ್ನಿಚರ್ ಇನ್ಪುಟ್ ಕೊಟ್ಟಿರ್ತೀರಾ? ಜೊತೆಲಿ ಯಾರು ಬೇಡ ನಮ್ಗೆ ಡೋರ್ ಬೇಕಂದ್ರೂ ಕೂಡ ಪ್ರೊಕ್ಯೂರ್ ಮಾಡ್ಕೊಡಕ್ಕಾಗುತ್ತೆ. ಡೋರ್ ಏನು ಎಲ್ಲ ಒಂದು ಕನ್ಸ್ಟ್ರಕ್ಷನ್ ಏನೇ ಬರ್ತೋ ನಾವು ಮಾಡ್ಕೊಡ್ತೀವಿ. ಎಲ್ಲ ನಾವೇ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಎಲ್ಲ ಮಾಡೋಣ ನೋಡಿ, ಮನೆನೇ ಕಟ್ಬಿಡೋಣ. ಸೊ ವೀಕ್ಷಕರೇ, ಫಸ್ಟೇ ಬರುವಂತದ್ದು ಫೈರ್ ಏರಿಯಾ. ಇಲ್ಲಿ ಫೈರ್ ಏರಿಯಾ ಬೆಟರ್ ಏನಂತಂದ್ರೆ ನೀವು ದೇವ್ರ ಮನೆಗೆ ಅಟ್ಯಾಚ್ ಮಾಡ್ಬಿಟ್ಟಿದ್ದೀರಾ ಫೈರ್ ಏರಿಯಾ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಏನೇನು ಮಟೀರಿಯಲ್ ಯೂಸ್ ಮಾಡಿದ್ದೀರಾ? ಸ್ವಲ್ಪ ಕಾಂಪ್ಯಾಕ್ಟ್ ಸ್ಪೇಸ್ ಆಗಿರೋ ಕಾರಣ ಏನ್ ಮಾಡಿದೀವಿ, ಇದನ್ನ ಸ್ಟೋರೇಜ್ ಯೂನಿಟ್ ತರ ಮಾಡ್ಕೊಂಡಿದೀವಿ. 2 ಡ್ರಾಯರ್ ಕೆಳಗಡೆ 4 ಡೋರ್ ಕೊಟ್ಟಿದೀವಿ. ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಇದು ಮ್ಯಾಚ್ ಆಗೋದಕ್ಕೆ. ಓಕೆ ಓಕೆ. ಇಲ್ಲಿ ನಾವು ಚಾರ್ಕೋಲ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ ಸರ್. ರಾಫ್ಟರ್ಸ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವು ಗ್ರೂ ಮಾಡಿದೀವಿ. ಓಕೆ, ಗ್ರೂ ಮಾಡಿ ನಿಮಗೆ ಸಣ್ಣದು ಪ್ರೊಫೈಲ್ ಲೈಟ್ಸ್ ಎಲ್ಲ ಮಾಡ್ಕೊಂಡು ಆ ಕಡೆ ಬಿಲ್ಡಿಂಗ್ ಮಿರರ್ಸ್ ಅಂದ್ರೆ ಕ್ರಿಸ್ ಕ್ರಾಸ್ ಮಿರರ್ಸ್ ಅನ್ನು ಯೂಸ್ ಮಾಡಿದ್ದೀರಾ? ಓಕೆ. ಅಂಡ್ ಆ ಗೋಪುರ ಎಲ್ಲ ನೀವೇ ಮಾಡಿದ್ರೆ ಸರ್? ಗೋಪುರ ಕಂಪ್ಲೀಟ್ ಎಲ್ಲ ಮನೇಲಿ ನೋಡಬಹುದು ಸರ್. 3 ಸ್ಟೆಪ್ 5 ಸ್ಟೆಪ್ ಇರುತ್ತೆ, ಇದು 9 ಸ್ಟೆಪ್ ಇರೋ ಗೋಪುರ. 9 ಸ್ಟೆಪ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಸರ್ ಇದು
ವೀನಿಯರ್. ಇದು ಕಂಪ್ಲೀಟ್ ವೀನಿಯರ್. ಓಕೆ. ವೀನಿಯರ್ ಇದ್ದು ಮೇಲೆ ಗೋಪುರ ಸಮೇತ ಎಲ್ಲ ವೀನಿಯರ್. ವೀನಿಯರೇನೆ. ಹೌದು. ಸೊ ನಮಗೆ ಇದು ಟೀ ಕುಡ್ ಫಿನಿಶ್ ಕೊಡುತ್ತೆ. ಟೀ ಕುಡ್ ಫಿನಿಶ್ ಬರುತ್ತೆ. ಇಲ್ಲೊಂದು ಫಾಲ್ ಸೀಲಿಂಗ್, ಮಿನಿ ಫಾಲ್ ಸೀಲಿಂಗ್ ಮಾಡಿದ್ದೀರಾ? ಪೆರಿಫೆರಲ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಓಕೆ. ಹಾಗೆ ಎಂಟರ್ ಆದ್ರೆ ಈ ಮನೆ ಮೈನ್ ಅಟ್ರಾಕ್ಷನ್ ನಮ್ಮ ದೇವರ ಮನೆ. ದೇವರ ಮನೆನೇ. ಹೇಳಿ ಏನೇನ್ ಮಾಡಿದ್ದೀರಾ? ಸರ್ ಒಳಗಡೆ ನಾವು ವೀನಿಯರ್ ಪ್ಯಾನಲಿಂಗ್ ಮಾಡಿದ್ದೀವಿ, ಮೇಲೆ ಗ್ಲಾಸ್ ಇಚಿಂಗ್ ಮಾಡಿದ್ದೀವಿ, ಚಕ್ರದು. ಇದು ಚಕ್ರ ಎಚಿಂಗ್ ಆಯ್ತು? ಹೌದು, ಇಚಿಂಗ್ ಸರ್, ಗ್ಲಾಸ್ ಇಚಿಂಗ್ ಮಾಡಿದ್ದೀವಿ. ಅಂಡ್ ಹಿಂದೆಗಡೆ ಅಲಾಬೆಸ್ಟರ್ ಶೀಟ್ ಮಾಡಿದ್ದೀವಿ. ಮುಂದೆ ತಗೊಂಡ್ರೆ ಹಿಂದೆ ಪ್ರೊಫೈಲ್ ಲೈಟ್ ಇದೆ, ಕೆಳಗಡೆ ಒಂದು ನಾರ್ಮಲ್ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಸ್ಟೋರೇಜ್ ಅನ್ನ ಮಾಡಿದ್ದೀರಾ? ಹೌದು ಸರ್. ಓಕೆ, ವೆರಿ ಎಚಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೌದು. ಯೂಶುವಲಿ ಇಲ್ಲಿ CNC ಕಟಿಂಗ್ ಮಾಡ್ತಾರೆ ಅದನ್ನ, ನೀವು ಅದನ್ನ ಎಚಿಂಗ್ ಹಾಕ್ಬಿಟ್ಟಿದ್ದೀರಾ. ಯಾಕಂದ್ರೆ ರೈಟ್ ಲಿಫ್ಟ್ ಆಗ್ತದೆ, ಲಿಫ್ಟ್ ಆದಾಗ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅದು. ಅಂಡ್ ಅದೇ ರೀತಿ ಇಲ್ಲಿ ಬಂದ್ರೆ ಸರ್, ಈ ಮನೇಲಿ ನೀವು ಎಲ್ಲ ಕಡೆ ನೋಡ್ಬೋದು. ಈ ಮನೇಲಿ ಸ್ಪೆಷಾಲಿಟಿ ಅಂದ್ರೆ ರಾಫ್ಟರ್ಸ್. ಪ್ರತಿಯೊಂದು ಏರಿಯಲ್ಲೂ ರಾಫ್ಟರ್ಸ್ ಇದೆ, ಪ್ರತಿಯೊಂದು ರೂಮ್ ಅಲ್ಲೂ ರಾಫ್ಟರ್ಸ್ ಇದೆ. ಅಂಡ್ ನೀವು ನೋಡ್ಬೋದು ಸರ್, ಪ್ಯಾನಲಿಂಗ್ಸ್ ಏನ್ ಮಾಡಿದ್ವಿ, ಬೀಮ್ ಪ್ಯಾನಲಿಂಗ್ಸ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀವಿ. ಬೀಮ್ ಪ್ಯಾನಲಿಂಗ್ಸ್ ಮಾಡಿ ಇಲ್ಲಿ ನಿಮಗೆ ಪ್ರೊಫೈಲೈಟ್ಸ್ ಗ್ರೂ ಮಾಡಿದ್ವಿ ಸರ್. ಇಲ್ಲಿ ಅಲ್ವಾ? ಇಲ್ಲಿ ಪ್ರೊಫೈಲೈಟ್ಸ್ ಅಂಡ್ ಅಗೇನ್ ಇಲ್ಲಿ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಇದೇ ರಾಫ್ಟರ್ಸ್ ಏನ್ ಮಾಡಿದ್ವಿ, ಕಂಟಿನ್ಯೂ ಮಾಡಿದ್ದೀವಿ. ಸೊ ಇಲ್ಲೆಲ್ಲ ಕಂಟಿನ್ಯೂ ಆಗಿದೆ. ಯೂಶಲಿ ಎಲ್ಲಾ ಬೀಮ್ಸ್ಗೂ ಏನ್ ಮಾಡ್ತಾರೆ, ಜಸ್ಟ್ ಪ್ಯಾನಲಿಂಗ್ ಮಾಡಿ ಬಿಟ್ಬಿಡ್ತಾರೆ ಸರ್. ಓಕೆ. ನಾವೇನ್ ಮಾಡಿದ್ವಿ, ಪ್ಯಾನಲಿಂಗ್ ಮಾಡಿ ಅದ್ರ ಮೇಲೆ ರಾಫ್ಟರ್ಸ್ ಹಾಕಿದೀವಿ. ಮತ್ತೆ ಕರ್ಟನ್ಗೂ ಅಷ್ಟೇ, ಇಲ್ಲಿಂದ ನಿಮ್ಗೆ ಲಾಂಗ್ ಕರ್ಟನ್ಸ್ ಕೊಡ್ಬೇಕಂದ್ರೆ ಒಂದು ಪೆಲ್ಮೆಂಟ್ ಕ್ರಿಯೇಟ್ ಮಾಡಿದೀವಿ. ಅಲ್ಲೇ ಪೆಲ್ಮೆಂಟ್ ಹಾಕಿದ್ರಲ್ವಾ? ದೊಡ್ಡಿದೆ ಇದು ವಿಂಡೋ. ಓಕೆ, ಸೂಪರ್. ಟಿವಿ ಯೂನಿಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಇವಾಗ. ಸರ್ ಟಿವಿ ಯೂನಿಟ್ ಇದೊಂದು ನಿಮ್ಗೆ ಸ್ವಲ್ಪ ದೊಡ್ಡದು ಅನ್ಸುತ್ತೆ. ಇದು ಒಂದು ನಿಮ್ಮೊಂದು 7 feet ಬಿಡ್ತಿರೋ ಟಿವಿ ಯೂನಿಟ್ ಸರ್. ಟಾಪ್ ಟು ಬಾಟಮ್ ಇದೆ ನಿಮಗೆ ಕಂಪ್ಲೀಟ್ ಆಗಿ. ಅಂಡ್ ಎಲ್ಲ ಮನೇಲಿ ನೋಡಬಹುದು ಬ್ಲಾಕ್ ಕಲರ್ ಪ್ರೊಫೈಲ್ ಡೋರ್ಸ್ ಇರುತ್ತೆ. ಇಲ್ಲಿ ಬಂದು ನಾವು ಯೂಸ್ ಮಾಡಿದ್ದು ರೋಸ್ ಗೋಲ್ಡ್ ವಿತ್ ಟಿಂಟೆಡ್. ಚೆನ್ನಾಗಿ ಬಂದಿದೆ ಸರ್. ಇದು ಹಿಂದೆಗಡೆ ಅಗೇನ್ ರಾಫ್ಟರ್ ಯೂಸ್ ಮಾಡಿದೀವಿ. ಅದು ಚಾರ್ಕೋಲ್ ರಾಫ್ಟರ್ಸ್ ಸರ್. ಅದೇ ರಾಫ್ಟರ್ ಎಲ್ಲ ಹಾಲಲ್ಲಿ ಇರೋದೆಲ್ಲ ಒಂದೇ ರಾಫ್ಟರ್, ಒಂದೇ ಕಲರ್ ರಾಫ್ಟರ್ ಇದೆ. ಸೊ ಇಡೀ ಹಾಲ್ಗೂ ಒಂದೇ ತರ ರಾಫ್ಟರ್ಸ್ ಹಾಕಿದ್ದೀರಾ. ನೋಡಿ ವೀಕ್ಷಕರು, ಒಂದು ಯೂನಿಫಾರ್ಮಿಟಿ ಅಂತ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಒಂದೊಂದ್ ಕಡೆ ಒಂದೊಂದು ಕಲರ್ ಅಂತ ಇರಲ್ಲ ಸರ್ ಇದು. ಓಕೆ, ಇಲ್ಲೂ ಬಿಲ್ಡಿಂಗ್ ಮಿರರ್ ಹಾಕಿದ್ದೀವಿ. ಇದು ಬಂದು ರೋಸ್ ಗೋಲ್ಡ್ ಬಿಲ್ಡಿಂಗ್ ಮಿರರ್ ಕಲರ್ ಹತ್ರ ರಿಫ್ಲೆಕ್ಟ್ ಆಗುತ್ತೆ ನಿಮಗೆ. ಓಕೆ. ಹಿಂದೆಗಡೆಯಿಂದ ಸ್ವಲ್ಪ ಮುಂದೆ ಪ್ಯಾನಲಿಂಗ್ ತಗೊಂಡಿದ್ದೀವಿ. ಇದು ಮ್ಯಾನ್ಯಲ್ ವರ್ಕ್ ಮಾಡಿದ್ರು, ಇಲ್ಲೇ ಮಾಡಿದ್ರು. 40 mm ಥಿಕ್ನೆಸ್ ಇದೆ ಸರ್. 40 mm ಥಿಕ್ನೆಸ್ ಇದೆ. ಓಕೆ. ಸೊ ವೀಕ್ಷಕರೇ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ 40 mm ಥಿಕ್ನೆಸ್, ಹಿಂದ್ಗಡೆ ಗ್ಯಾಪ್ ಕೊಟ್ಟಿದ್ದಾರೆ. ಯಾಕಂದ್ರೆ ಫ್ಯೂಚರ್ ಪ್ರೊಫೈಲ್ ಲೈಟ್ಸ್ ಹಾಕೊಬಹುದು, ಏನಾದ್ರು ಒಂದು ಲೈಟ್ ಆಕ್ಸೆಸ್ಗೆ ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನ. ಅಂಡ್ ಕೆಳಗಡೆ ಬಂದ್ರೆ ಸರ್, ಇದು ಕರ್ವ್ ಮಾಡಿದೀವಿ. ಇದು ಇಲ್ಲೇ ಮಾಡಿರೋದು. ಇಲ್ಲೇ ಆನ್ ಸೈಟ್ ಮಾಡಿರೋದು. ಮ್ಯಾನುವಲ್ ವರ್ಕ್ ಇದು. ಕಂಪ್ಲೀಟ್ ಈ ಟಿವಿ ಯೂನಿಟ್, ಈ ವಾಲ್ ಏನಿದೆ, ಕಂಪ್ಲೀಟ್ ವಾಲ್ ಬಂದು ಇಲ್ಲೇ ಮಾಡಿರೋದು. ಓಕೆ. ಆಲ್ಮೋಸ್ಟ್ ಈ ಮನೇಲಿ ಹೆಂಗೆ ಅಂದ್ರೆ ನಮಗೆ 50% ಆಫ್ ದ ವರ್ಕ್ ಮ್ಯಾನ್ಯಲ್ ಆಗಿದೆ, 50% ಫ್ಯಾಕ್ಟರಿ ಆಗಿದೆ. ಓಕೆ ಡನ್. ಸೂಪರ್ ಸರ್. ಮುಂದೆ ಬನ್ನಿ. ಹಾಗೆ ಇಲ್ಲಿ ಇದು ಇದೆಂತ ಇದು ಹಿಡನ್ ಇದು ಮಾಡಿ ಸರ್, ಇದನ್ನ ಕಾನ್ಸೆಪ್ಟ್ ಮಾಡಿದೀವಿ. ಸೊ ಇಲ್ಲೂ ಕೂಡ ರಾಫ್ಟರ್ಸ್ ಯೂಸ್ ಮಾಡಿದೀವಿ. ಅಂಡ್ ಅಗೇನ್ ಇದು ಬಂದು ಸರ್ ಕಾಮನ್ ವಾಶ್ ಏರಿಯಾ. ಕಾಮನ್ ವಾಶ್ ಏರಿಯಲ್ಲೂ ನಿಮಗೆ ಕಂಪ್ಲೀಟ್ ರಾಫ್ಟರ್ಸ್ ಇದೆ, ಸ್ಟೋರೇಜ್ ಇದೆ. ಸೊ ಮೇಂಟೆನೆನ್ಸ್ ಫ್ರೀ ಇಲ್ಲ ಅಲ್ವಾ? ಮೇಂಟೆನೆನ್ಸ್ ಫ್ರೀ ಸರ್. ಇದಾಯ್ತು ಹಿಡನ್ ಸೆಕ್ಷನ್. ಸೊ ಈ ಕಡೆ ಒಂದು ರೂಮ್ ಕೂಡ ಇದೆ. ಇಲ್ಲೊಂದು ರೂಮ್ ಇದೆ. ಇದು ಕೂಡ ಸ್ವಲ್ಪ ಮಾಸ್ಟರ್ ಬೆಡ್ರೂಮ್ ತರಾನೇ ಸರ್. ಕ್ರೇಜಿ ಇದೆ ಸರ್ ಇದು. ಹೌದು ಸರ್. ಅಂದ್ರೆ ಇವಾಗ ವುಡ್ ಜಾಸ್ತಿ ಟೆಕ್ಸ್ಚರ್ ಇರೋ ಲ್ಯಾಮಿನೇಟ್ ಯೂಸ್ ಮಾಡಿದ್ವಿ ಸರ್. ಇಲ್ಲಿ ಸ್ವಲ್ಪ ವೆರೈಟಿ ಆಗಿರ್ಲಿ ಅಂತ ಒಂದು ಲ್ಯಾಮಿನೇಟ್ ಯೂಸ್ ಮಾಡಿ ಕರು ಕೊಟ್ಟು ನಿಮಗೆ ರೋಪ್ ಲೈಟ್ ಕೊಟ್ಟಿದ್ದೀವಿ. ಆ ಕಡೆ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಒನ್ ಸೈಡ್ ರಾಫ್ಟರ್ ಇದೆ. ತುಂಬಾ ಯೂನಿಕ್ ಆಗಿ ಬಂದಿದೆ ಸರ್ ಇದು. ತುಂಬಾ ಚೆನ್ನಾಗಿ ಬಂದಿದೆ. ಸೊ ವೀಕ್ಷಕರೇ ಎಂಟೈರ್ ಆಗಿ ಇಲ್ಲಿ ಪ್ಯಾನಲಿಂಗ್ ಮಾಡಿದ್ದಾರೆ. ಅಂಡ್ ಈ ಲ್ಯಾಮಿನೇಟ್ ನಿಮಗೆ 3D ತರ ಕಾಣಿಸುತ್ತೆ ಅಲ್ವಾ? ಸ್ವಲ್ಪ 3D ಎಫೆಕ್ಟ್ ಕಾಣಿಸುತ್ತೆ. ಸೊ ಗ್ಯಾಪ್ ಕೊಟ್ಟಿದ್ದೀರಾ ಇಲ್ಲಿ? ಗ್ಯಾಪ್ ಕೊಟ್ಟಿದ್ವಿ ಲೈಟ್ಗೋಸ್ಕರ. ಸೊ ಇಲ್ಲಿ ಮಾಮೂಲಿ ರಾಫ್ಟರ್ಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ಅಂಡ್ ಇಲ್ಲಿ ಕಂಪ್ಲೀಟ್ ಲಾಫ್ಟ್ ಇದೆ, ಎಲ್ ಶೇಪ್ ಲಾಫ್ಟ್ ಇದೆ. ಇದು ಕೂಡ ಸೇಮ್ ಸರ್, ವೆಂಟಿಲೇಷನ್ ಪರ್ಪಸ್ ಕಟ್ ಮಾಡಿ ಒಂದು ಸಿಂಗಲ್ ಸೀಟಿಂಗ್ ತರ ಬೇ ವಿಂಡೋ ಅನ್ನೋ. ಸೊ ಮಿನಿ ಬೇ ವಿಂಡೋ ಅಂತ ಹೇಳ್ಬೋದು ವೀಕ್ಷಕರೇ. ಇದನ್ನ ನೀವು ನೋಡ್ತಾ ಇರ್ಬೋದು. ಅಂಡ್ ಸೊ ಮಿಸ್ ಮ್ಯಾಚ್ ಡಿಸೈನ್ ಅನ್ನ ಎಲ್ಲಿ ಚೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮನೆಯಲ್ಲಿ ಸರ್ ಎಲ್ಲ ವಾರ್ಡ್ರೋಬ್ಸ್ ಸ್ಲೈಡಿಂಗ್ ಡೋರ್ಸ್. ಸ್ಲೈಡಿಂಗ್ ಏನ ಇಲ್ಲಿ? ಸ್ಲೈಡಿಂಗ್. ಓಕೆ, ವೆರಿ ನೈಸ್. ಸೊ ಮೇಲ್ಗಡೆ ಒಂದು ಫಾಲ್ ಸೀಲಿಂಗ್ ಐಲ್ಯಾಂಡ್ ಟೈಪ್ ಅಲ್ಲಿ ತಗೊಂಡ್ರಲ್ವಾ ಇದು? ವೆರಿ ನೈಸ್ ಸರ್. ಇಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಉದ್ದ ಸರ್, ಒಂದು 6 feet ವಿಡ್ತ್ ಇರೋ ಒಂದು ಪಾರ್ಟಿಷನ್ ಮಾಡಿದೀವಿ. ಪಾರ್ಟಿಷನ್ಸ್. ಥಿಕ್ನೆಸ್ ನೀವು ನೋಡಬಹುದು 4 ಇಂಚ್ ಇದೆ ಸರ್. 4 ಇಂಚು ಒಂದೊಂದು ಪಿಲ್ಲರ್. ಐ ಮೀನ್ ಇದೇನಿದೆ 4 ಇಂಚ್ ಇದೆ. ಇದೇಂಗ್ ಬೆಂಡ್ ಮಾಡ್ತೀರಿ ಸರ್? ಇದು ಒಂದು ಪ್ಲೈನ ಕಟ್ ಮಾಡಿ ನಾವು ಜಿಗ್ಜಾಗ್ ಮಿಷನ್ ಅಲ್ಲಿ ಮಾಡಿರೋದು. ಒಳಗಡೆ ಫ್ಲೆಕ್ಸಿಬಲ್ ಪ್ಲೈ. ತುಂಬಾ ಯೂನಿಕ್ ಆಗಿ ಬಂದಿದೆ ನೋಡಿ ಇದು. ಅಲ್ವಾ? ಇದು ಐಡಿಯಾ ಪಾಪ ನಮ್ಮ ಕ್ಲೈಂಟ್ ಕಡೆಯಿಂದಾನೇ ಬಂದಿದ್ದು. ಈ ತರ ಪರ್ಟಿಕ್ಯುಲರ್ಲಿ ಇದೇ ತರ ಬೇಕು ಅಂತ ತೋರಿಸಿದ್ರು ಸರ್. ಸೊ ನಾವು ಸಜೆಷನ್ಸ್ ತಗೊಂಡು ನಾವು ಅದನ್ನ ಏನ್ ಮಾಡ್ಬೋದು ಅನ್ನೋ ಕಸ್ಟಮೈಸ್ ಮಾಡಿ. ಓಕೆ, ಥಿಂಕ್ ಮಾಡಿರೋದು. ಹೌದು ಸರ್. ವೆರಿ ನೈಸ್. ಅಂಡ್ ಇಲ್ಲಿ ಒಂದು 3 ಡಿಸೈನರ್ ಲೈಟ್ಸ್ಗಳು ಕೂಡ ಹಾಕೊಂಡ್ಬಿಟ್ರೆ. ಈ ಮನೆಯಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರ್ಗೆ ಸ್ವಲ್ಪ ಅವಕಾಶ ಕಮ್ಮಿ ಇತ್ತು, ಸ್ಪೇಸ್ ಕಮ್ಮಿ ಇತ್ತು. ಅದಕ್ಕೆ ಎಲ್ಲಿ ನಾವು ಹ್ಯಾಂಗಿಂಗ್ ಲೈಟ್ಸ್ ಕೊಡ್ಬೋದು, ಎಂಟ್ರಿ ಕೊಡ್ಬೋದು ಅಂತ ಅದಕ್ಕೆ ಇಲ್ಲಿ ಹಾಕ್ಬಿಟ್ರಾ? ಅಂಡ್ ಇಲ್ಲಿ ಪ್ರೊಫೈಲ್ ಲೈಟ್ ಇಂಟಿಗ್ರೇಷನ್. ಹೌದು ಸರ್, ಪ್ರೊಫೈಲ್ ಲೈಟ್ ತುಂಬಾ ಚೆನ್ನಾಗಿ ಬಂದಿದೆ ಇದು. ಸೊ ಇಲ್ಲಿಗೆ ಎಂಡ್ ಆಗುತ್ತಲ್ವಾ ಇದು? ಹಾಫ್ ಎಂಡಿಂಗ್ ಕೊಟ್ಬಿಟ್ಟಿದ್ದೀರಾ. ಸೂಪರ್. ಈ ವಾಲ್ ಪೂರ್ತಿ ಪ್ಯಾನಲಿಂಗ್ ಮಾಡ್ಬಿಟ್ರಾ ಸರ್? ಇಲ್ಲಿ ವಾಲ್ ಪೂರ್ತಿ ಪ್ಯಾನಲಿಂಗ್ ಮಾಡಿದೀವಿ, ಯಾಕಂದ್ರೆ ಎಲ್ಲ ಒಂದೇ ತರ ಕಾಣಲಿ ಅಂತ. ಕಂಪ್ಲೀಟ್ ಒಂದೇ ಪ್ಲೈವುಡ್ ಯೂಸ್, ಒಂದೇ ಯೂನಿಫಾರ್ಮಿಟಿ ಇರಲಿ ಅಂತ. ಆ ಕಡೆ ಆಮೇಲೆ ಹೋಗೋಣ. ಫಸ್ಟ್ ಕಿಚನ್ ನೋಡ್ಕೊಂಡ್ ಬಂದ್ಬಿಡೋಣ. ಕಿಚನ್ ಸೈಜ್ ಏನಿದೆ ಸರ್? ಕ್ಲೋಸ್ಡ್ ಕಿಚನ್. ಕಿಚನ್ ಬಂದು ತುಂಬಾ ಕ್ಲೋಸ್ ಕಿಚನ್. ಇದು ಬಂದು ನಿಮಗೆ ಈ ಕಡೆ ವಿಡ್ತ್ ಬಂದು 10 feet ಇದೆ. ಇದು ಬಂದು ನಿಮಗೆ 8 ಅಡಿ ಇದೆ. 10x8 ಅಕ್ರಲಿಕ್ ಸರ್ ಇದು? ಅಕ್ರಲಿಕ್ ಸರ್, ಗ್ರೀನ್ ಸರ್. ಈ ಕಿಚನ್ ಬಗ್ಗೆ ನಿಮ್ಗೆ ಹೇಳ್ಬೇಕು, ನಾವು ಲಾಸ್ಟ್ ವಿಡಿಯೋ ಹೇಳ್ದಂಗೆನೆ ಇಲ್ಲಿ ಕ್ಲೈಂಟ್ ಕಟ್ಟೆ ಕಟ್ಸ್ಬಿಟ್ಟಿದ್ರು.
ಕಟ್ಟೆ ಕಟ್ಸಿರೋದನ್ನ ನಾವು ಮಾಡಲರ್ ಕಿಚನ್ ಮಾಡಿದ್ದೀವಿ. ಸೊ ಇಲ್ಲೂ ಕಟ್ಟಾಗಿ ಕಟ್ಟೆ ಕಟ್ಬಿಟ್ಟಿದೆ ನೋಡ್ಬೋದು ನೀವು. ಗ್ರಾನೈಟ್ ಸಿಂಕ್ ಯೂಸ್ ಮಾಡಿರೋದು, ವೈಟ್ ಗ್ರಾನೈಟ್ ಸಿಂಕ್. ಏನು ಪ್ಯಾನಲಿಂಗ್ ಮಾಡ್ಕೊಂಡು ಗೋಲಾ ಪ್ರೊಫೈಲ್ ಕೊಟ್ಟಿದ್ದೀವಿ. ಗೋಲಾ ಪ್ರೊಫೈಲ್ ಕೊಟ್ಟು ಟ್ಯಾಂಡಮ್ಸ್, ಸೆಟ್ ಆಫ್ 3 ಟ್ಯಾಂಡಮ್ಸ್ ಅಂಡ್ ಅಗೇನ್ ಈ ಕಡೆ ಸೆಟ್ ಆಫ್ 2 ಟ್ಯಾಂಡಮ್ಸ್. ಟೋಟಲ್ 5 ಟ್ಯಾಂಡಮ್ಗಳು ಕೊಟ್ಟಿದ್ದೀವಿ. 5 ಟ್ಯಾಂಡಮ್ಸ್, 5 ಟ್ಯಾಂಡಮ್ ಕೊಟ್ಟಿದ್ದೀವಿ. ಒಂದು ಬಾಟಲ್ ಪುಲ್ಲಟ್ ಕೊಟ್ಟಿದ್ದೀವಿ ಸರ್. ಓಕೆ. ಇನ್ನು ಟಾಪಲ್ಲಿ? ಸೊ ಟಾಪಲ್ಲಿ ಒಂದು ಚಿಕ್ಕದಾದ ಪುಟ್ಟದಾದಂಥ ಒಂದು ಲಾಫ್ಟ್, ಆಮೇಲೆ 2 ಪ್ರೊಫೈಲ್ ಶಟರ್, ಒಂದು ವಾಲ್ ಯೂನಿಟ್, ಸ್ವಲ್ಪ ಕಾಂಪ್ಯಾಕ್ಟ್ ಸ್ಪೇಸ್ ಅಲ್ಲ, ಅದನ್ನ ನಾವು ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. 10x8 ಇರೋದು, ಅದು ಕೂಡ ಕ್ಲೋಸ್ಡ್ ಕಿಚನ್ ಅಲ್ವಾ ಇದು? ಅಂಡ್ ಇಲ್ಲಿ ಏನಂದ್ರೆ ಸರ್, ಈ ಪರ್ಟಿಕ್ಯುಲರ್ ಈ ಮನೆಯಲ್ಲಿ ಕಿಚನ್ಗೆ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಕಿಚನ್ ಮಿನಿ ಫಾಲ್ ಸೀಲಿಂಗ್, ಚಿಕ್ಕದಾಗಿ. ಓಹೋ, ಲೇಯರ್ ಬೈ ಲೇಯರ್. ಲೇಯರ್ ಬೈ ಲೇಯರ್. ಓಕೆ, ಚೆನ್ನಾಗಿ ಮಾಡಿದ್ದೀರಾ. ಕಲರ್ ಚೆನ್ನಾಗಿದೆ. ಇದು ಪಿಸ್ತಾ ಕಲರ್ ಅಲ್ವಾ ಸರ್? ಇದು ಪಿಸ್ತಾ ಕಲರ್, ಪಿಸ್ತಾ ಗ್ರೀನ್. ಓಕೆ. ಸೊ ಇದು ಲಾಂಗ್ ಯೂನಿಟ್ ಅಷ್ಟೇ? ಲಾಂಗ್ ಯೂನಿಟ್, ಓಪನ್ ಯೂನಿಟ್ ಬೇಕಿತ್ತು. ಜಸ್ಟ್ ಇಲ್ಲಿಗೆ ಮಾತ್ರ ಒಂದು ಪ್ರೊಫೈಲ್ ಕೊಟ್ಟಿದ್ದೀವಿ, ಸ್ವಲ್ಪ ಹೈಡನ್ ಇರಲಿ ಅಂತ. ಮಿಕ್ಕಿದ್ದಕ್ಕೆಲ್ಲ ನಾವು ಓಪನ್ ಕೊಟ್ಟಿದ್ದೀವಿ. ಕೆಳಗಡೆ 2 ವಿಕರ್ ಬಾಸ್ಕೆಟ್ಸ್ ಇದೆ, 2 ದೊಡ್ಡ ವಿಕರ್ ಬಾಸ್ಕೆಟ್ಸ್. ಆ್ಯಂಡ್ ಇಲ್ಲಿ ಮಿಡಲ್ ಯೂನಿಟ್. ಓಕೆ, ನೋಡಿ ವೀಕ್ಷಕರೇ, ಕಾಂಪ್ಯಾಕ್ಟ್ ಆದರೂ ಕೂಡ ಒಂದು ಒಳ್ಳೆ ಕಿಚನ್ ಬಂದಿದೆ. ಬನ್ನಿ ಸರ್, ಹಾಗೆ ಮುಂದೆ ಹೋಗ್ಬಿಡೋಣ. ಸೊ ನೆಕ್ಸ್ಟ್ ಬರ್ತಾ ಇರೋದೇ ಈ ಡಬಲ್ ಹೈಟ್. ಎಸ್ ಸರ್, ಡಬಲ್ ಹೈಟ್. ಸೊ ಇಲ್ಲಿ ಏನು ಮಾಡಿದರೆ, ಇದೇನಿದು ನಮಗೆ? ಸರ್ ಇಲ್ಲಿ ನೀವು ಈ ಡಿಸೈನ್ ರಾಮಮೂರ್ತಿ ನಗರಲ್ಲಿ ನೋಡಿರ್ಬೋದು. ನಮ್ಮ ಕರೆಕ್ಟ್ ರಾಮಮೂರ್ತಿ ಡಿಸೈನ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದೀವಿ. ಬಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಂದ್ರೆ, ಅದು ಬಂದು ನಿಮ್ಗೆ ಸ್ಟ್ರೈಟ್ ಹೊಟ್ಟೋಗುತ್ತೆ, ಈ ಥರ ಕವರ್ಡ್ ಇರಲಿಲ್ಲ, ಕವರ್ಡ್ ಮಾಡಿ ಥಿಕ್ನೆಸ್ ಜಾಸ್ತಿ ಮಾಡಿದ್ದೀವಿ. ಓಕೆ 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 ಓಕೆ. ಇದು ಕವರ್ಡ್ ಅಲ್ವಾ? ಕವರ್ಡ್ ಇದು. ಒಳಗಡೆ ಏನಿದೆ ಸರ್? ಒಳಗಡೆ ಬಂದು ರೋಪ್ ಲೈಟ್ ಯೂಸ್ ಮಾಡಿದ್ದೀವಿ. ರೋಪ್ ಲೈಟ್. ರಿಫ್ಲೆಕ್ಷನ್ಗೆ ಒಳಗಡೆ ಹಾಕಿರೋದು ಮಿರರ್ ಸರ್. ಒಳಗಡೆ ಆಕ್ಚುಲ್ ಮಿರರ್ ಹಾಕಿ ಒಳಗಡೆ ನಾವು ತಗೊಂಡು ಎಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಒಳಗಡೆ ರೋಪ್ ಲೈಟ್ ನ ಯೂಸ್ ಮಾಡಿ ಆಚೆ ಪ್ಯಾನಲಿಂಗ್ ಮಾಡ್ಕೊಂಡಿದ್ದೀವಿ. ಆ ಥರ ಮಾಡಿರೋದು ಇದು? ಹೌದು. ಮಿರರ್ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಇದನ್ನ ಪ್ಯಾನಲಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಮಿರರ್ ಫಿಕ್ಸ್ ಮಾಡಿ ಹುಷಾರಾಗಿ ನಾವು ಇಂಟಿಗ್ರೇಟ್ ಮಾಡಬೇಕು ಅದನ್ನ. ಓಕೆ, ವೆರಿ ನೈಸ್. ಈ ಥರ ಮಲ್ಟಿಪಲ್ ಯೂನಿಟ್ ಮಾಡಿದ್ದೀವಿ ಸರ್ ಇಲ್ಲಿ. ಸೊ ಇಲ್ಲಿ ತನಕ ಹೊರಟೋಗುತ್ತೆ ಅದು ಅಲ್ವಾ? ಒಂದು ರೋಗೆ 3 ಇದೆ. 3 ಇದೆ ಒಂದೊಂದು ಪೋರ್ಷನ್ ಅಲ್ಲಿ ಅಲ್ವಾ? ಪೋರ್ಷನ್ ಅಲ್ಲಿ, ಸಾರಿ, 3 ಇದೆ. ಸೊ 9 ಪೀಸಸ್ ಮಾಡಿದ್ದೀರಾ ಇದನ್ನ? ಓಕೆ, ವೆರಿ ನೈಸ್. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಲುಕ್ ಸಖತ್ತ ಬರುತ್ತೆ ಇದು. ಹೌದು ಸರ್. ಇವಾಗ ಮೇಲ್ಗಡೆ ಇದ್ದೀವಿ. ಸೊ ಫಸ್ಟ್ ಇಲ್ಲಿ ನನಗೆ ಕಾಣಿಸ್ತಾ ಇರುವಂಥದ್ದು ದ ಸೀಲಿಂಗ್. ವಾಟ್ ಕೈಂಡ್ ಆಫ್ ಸೀಲಿಂಗ್ ಇಸ್ ದಿಸ್ ಸರ್? ಇದು ಯಾವ ಸೀಲಿಂಗ್ ಇದೆ? ಸರ್ ಕಂಪ್ಲೀಟ್ ಏನಾಗಿದೆ ಅಂದ್ರೆ, ಈ ಬಾರ್ಡರ್ ನಿಮ್ಗೆ ಏನ್ ಕಾಣಿಸ್ತಿದೆ 3 ಅಡಿ ಇದು ಬಾರ್ಡರ್, ಇದು ಬಂದು ವೀನಿಯರ್ ಸರ್. ಕಂಪ್ಲೀಟ್ ವೀನಿಯರ್ ಇದು. ಲಕ್ಸುರಿ ಸೆಗ್ಮೆಂಟ್ ಇರಲಿ ಅಂತ ನಾವು ವೀನಿಯರ್ ಯೂಸ್ ಮಾಡಿದೀವಿ. ಫುಲ್ ವೀನಿಯರ್ ಮಾಡಿ ಪಾಲಿಶ್ ಮಾಡಿ ಥಿಕ್ನೆಸ್ ನೀವು ನೋಡಬಹುದು 30 mm ಥಿಕ್ನೆಸ್ ಬಾರ್ಡರ್ ಕೊಟ್ಟಿದ್ದೀವಿ ನಾವು. ಒಳಗಡೆ ಫುಲ್ ಬಿಲ್ಡಿಂಗ್ ಮಿರರ್. ಇದು ಬಿಲ್ಡಿಂಗ್ ಮಿರರ್. ಇದು ಮಿರರ್ ರೋಸ್ ಗೋಲ್ಡ್ ಕ್ರಿಸ್ ಕ್ರಾಸ್ ಹಾಕಿದಿರಲ್ವಾ ಇದು? ಮಿರರ್. ಅಂಡ್ ಸೈಜ್ ಸ್ವಲ್ಪ ಜಾಸ್ತಿ ದೊಡ್ಡದು ಮಾಡಿದ್ರೆ ಸ್ವಲ್ಪ ಆಡಾಗಿ ಕಾಣುತ್ತೆ ಅಂತ ಸ್ವಲ್ಪ ಸೈಜ್ನ ಮೀಡಿಯಮ್ ಆಗಿ ಇಟ್ಕೊಂಡಿದ್ದೀವಿ ಗ್ಲಾಸ್ದು. ಸೊ ಅದನ್ನೆಲ್ಲ ಮಾಡಿ ಏನಿದೆ ರಿಫ್ಲೆಕ್ಷನ್ ಡೈರೆಕ್ಟ್ ಕೆಳಗೆ ಬೀಳಲಿ, ಒಂದು ಝೂಮರ್ ಆಗಲಿ ಇಲ್ಲ ಏನೇ ಆಗಲಿ ಸ್ವಲ್ಪ ಚೆನ್ನಾಗಿರಲಿ ಕೆಳಗೆ ಕೂತಿರೋರಿಗೆ ಅಂತ ಮಾಡಿ ನೋಡಿದ್ದೀವಿ. ಈ ಥರ ಮಾಡಿರೋದು. ಬಟ್ ದಿಸ್ ಇಸ್ ಅಲ್ಟಿಮೇಟ್ ಸರ್. ಹೌದು. ಸೊ ಇದು ನಾವು ಫಸ್ಟ್ ಟೈಮು ಇಷ್ಟು ದೊಡ್ಡ ಗ್ಲಾಸ್ ಸೀಲಿಂಗ್ ಎಲ್ಲೂ ಮಾಡಿಲ್ಲ. ಇದೇ ಮನೇಲಿ ಫಸ್ಟ್ ಟೈಮ್ ನಾವು ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ಮಾಡಿರೋದಾ? ಬಟ್ ಅದು ಈ ಬಜೆಟಲ್ಲಿ ಬೆಸ್ಟ್ ಪ್ರೈಸ್. ಈ ಬಜೆಟಲ್ಲಿ ನಾವು ಈ ಥರ ಮಾಡಿರೋದು ಇದೇ ಫಸ್ಟ್ ಟೈಮ್. ಹಾಗೆ ಇದು ಕೂಡ ಕಾಂಪ್ಲಿಮೆಂಟ್ರಿನೇ ಇದೆ. ಇದು ಬಸ್ ಒಂದು ಕಸ್ಟಮೈಸ್ ವಾಲ್ ಪೇಪರ್ ಸರ್ ಪರ್ಟಿಕ್ಯುಲರ್ ಆಗಿ ಇದೆ ಬೇಕು ಅಂತ ಹೇಳಿದ್ರು, ಕಸ್ಟಮೈಸ್ ಮಾಡಿ ವಾಲ್ ಪೇಪರ್ ಮಾಡಿದ್ದೀವಿ. ನೋಡಿ ಇಷ್ಟು ಚೆನ್ನಾಗಿದೆ ಇದು. ಈ ಪ್ರಿಂಟ್ ಇಷ್ಟು ನ್ಯಾಚುರಲ್ ಆಗಿ ಹೆಂಗ್ ಬರುತ್ತೆ ಸರ್? ಎಲ್ಲಿಂದ ಮಾಡ್ತೀರಿ ಸರ್? ನಮ್ಮ ಹತ್ರ ವೆಂಡರ್ಸ್ ಇದ್ದಾರೆ, ನಮ್ಮವ್ರು ಇದ್ದಾರೆ, ಡಿಸೈನ್ ಮಾಡ್ತಾರೆ. ಆ ಡಿಸೈನ್ ಯಾವುದೇ ಡಿಸೈನ್ ತೊಗೊಂಡೋಗಿ ಕೊಟ್ಟರು ನಾವು ಮಾಡ್ಕೊಡ್ತೀವಿ. ಇಷ್ಟು ಯೂನಿಕ್ ಆಗಿ ಬಂದಿದೆ ನೋಡಿ ವೀಕ್ಷಕರೇ. ದಿಸ್ ಇಸ್ ಅಮೇಜಿಂಗ್. ಸೊ ನೋಡ್ಬೋದು, ಅದೇ ಇದು ಇಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇದೊಂದು ಬಾಲ್ಕನಿ ಇದೆ, ಇಲ್ಲೊಂದು ಜಸ್ಟ್ ಇದಲ್ವಾ ಸರ್? ಇಲ್ಲಿ ಇಲ್ಲೂ ಅಷ್ಟೇ ಸೇಮ್ ಅದು ನಾವೇನು ಸಾಫ್ಟ್ವೇರ್ ಅಂತ ಹೇಳಿದ್ವಲ್ಲ ಅದೇ ಥರ ಒಂದು ಫಾಲ್ ಸೀಲಿಂಗ್ ಮಾಡಿದ್ದೀವಿ ಕಂಟಿನ್ಯೂ ಎಲ್ಲ ಕಡೆ. ಹೌದು ಸರ್. ನೋಡಿ ವೀಕ್ಷಕರೇ, ಸೊ ಇಲ್ಲಿ ಲುಕ್ಕು ಚೆನ್ನಾಗಿರುತ್ತೆ. ಸುಮ್ಮನೆ ಪ್ಲೇನ್ ಬಿಟ್ಟಿರೋ ಹಾಗೇನೂ ಇರೋದಿಲ್ಲ. ಎಂಟೈರ್ ನೋಡಿ, ಅಲ್ಲಿ ಆ ಕಡೆ ಎವ್ರಿವೇರ್ ಕಂಪ್ಲೀಟ್ ಮನೆ ಸರ್. ಮೇಲೆ ರೂಮ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ 2 ರೂಮ್ ಇದೆ. ಒಂದು ಬಂದು ಜಸ್ಟ್ ಒಂದು ಸ್ಟೋರೇಜ್ ರೂಮ್ ಅಂತ, ಇನ್ನೊಂದು ಸರ್ದು ಮಾಸ್ಟರ್ ಬೆಡ್ರೂಮ್ ಒಂದಿದೆ. ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ವಾವ್ ಸರ್, ಏನು ಮಾಡಿದ್ರೆ ಇದು ಬ್ಯಾಕ್ಗ್ರೌಂಡು? ಸರ್ ಇಲ್ಲಿ ನಿಮಗೆ ಕಂಪ್ಲೀಟ್ ಪ್ಯಾನಲಿಂಗ್ ಆಗಿದೆ. ಸೊ ಈ ಪ್ಯಾನಲಿಂಗ್ ಆರ್ಚ್ ಅಲ್ಲಿ ತಗೊಂಡು ಒಳಗಡೆ ರಾಫ್ಟರ್ಸ್ ಯೂಸ್ ಮಾಡಿ ಇದನ್ನ ನಮಗೆ ಪ್ಲೈವುಡ್ ಅಲ್ಲಿ ಪ್ಯಾನಲಿಂಗ್ ಮಾಡ್ಕೊಂಡು, ಇದು ವಾಲ್ ಪೇಪರ್ ಸರ್. ಇದು ಕಸ್ಟಮೈಸ್ಡ್ ವಾಲ್ ಪೇಪರ್. ಓಕೆ. ಅದಕ್ಕೆ ಮ್ಯಾಚ್ ಆಗೋ ಥರ ಕುಷನ್. ಸೊ ಒಂದು ಕಾಟ್, ಈ ಕಾಟ್ ಕೂಡ ನಾವೇ ಮಾಡಿದ್ದು ವಿತ್ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್. ಓಕೆ. ಸೊ ನೋಡಿ ವೀಕ್ಷಕರೇ, ಇದು ವಾಲ್ ಟು ವಾಲ್ ಮಾಡಿದ್ರೆ ಅಲ್ಲಿ ವಿಂಡೋ ಇತ್ತು, ವೆಂಟಿಲೇಷನ್ಗೆ ನಾವು ವೈಡ್ ಆಗಬಾರ್ದು, ಅದನ್ನ ಕಟ್ ಮಾಡಿ ನಾವು ಮಾಡ್ಕೊಂಡಿರೋದು. ಸೊ ಕಟ್ ಮಾಡಿರೋದು ಚೆನ್ನಾಗಿದೆ ಸರ್. ಅದು ಒಂಥರ ಮಿನಿ ಬೇ ವಿಂಡೋ ಥರ ಆಗಿದೆ. ವಿಂಡೋ ಥರ ಸೊ ಲಾಫ್ಟ್ ಕಂಪ್ಲೀಟ್ ರನ್ ಆಗುತ್ತೆ ಸರ್? ಕಂಪ್ಲೀಟ್ ಲಾಫ್ಟ್ ಇದೆ ಸರ್. ಮತ್ತೆ ಫಾಲ್ ಸೀಲಿಂಗ್ ಮಾಡಿದ್ವಿ, ಡಬಲ್ ಸ್ಟೆಪ್ ಫಾಲ್ ಸೀಲಿಂಗ್ ಮಾಡಿದ್ವಿ. ಇದು ಡಬಲ್ ಸ್ಟೆಪ್ ಫಾಲ್ ಸೀಲಿಂಗ್ ಅಲ್ಲಿ ನೋಡಿ ವೀಕ್ಷಕರೇ, ಮಲ್ಟಿ ಕಲರ್ಸ್ ಕೂಡ ಬರುತ್ತೆ. ಆ್ಯಂಡ್ ಇದು ಚೆನ್ನಾಗಿದೆ ಸರ್ ನನಗೆ. ಆ್ಯಕ್ಚುಲಿ 3 ಪೋರ್ಷನ್, 1 2 3. ದಿಸ್ ಇಸ್ ವೆರಿ ಯೂನಿಕ್. ವಿತ್ ಸ್ಟೋರೇಜ್ ಅಲ್ವಾ ಸರ್? ಇದು ಸ್ಟೋರೇಜ್ ಸರ್. ಹೈಡ್ರಾಲಿಕ್ ಸ್ಟೋರೇಜ್ ಇದೆ. ಹೈಡ್ರಾಲಿಕ್ ಸ್ಟೋರೇಜ್ ಇದೆ. ಒಂದು ಚಿಕ್ಕ ರೂಮ್ನ ನಾವು ಅದೇ ಸರ್, ಯಾವುದೇ ರೂಮ್ ಆಗಲಿ ಏನೇ ಆಗಲಿ ನಾವು ಹೆಂಗೆ ಡಿಸೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ಕಸ್ಟಮೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್. ಸೊ ಈ ಮನೆ ನಾವು ಏನು ಬೇಕಾದ್ರೂ ಮಾಡ್ಬೋದಿತ್ತು, ಬಟ್ ಈ ಡಿಸೈನ್ ಇರೋ ಕಾರಣ ರೂಮ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ನಿಮಗೆ. ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ ಈ ಅಪೋಲ್ಸ್ಟ್ರಿ. ಆ್ಯಂಡ್ ಇದು ಮ್ಯಾಚ್ ಆಗ್ತಾ ಇದೆ ಸರ್. ದಿಸ್ ಇಸ್ ವೆರಿ ಯೂನಿಕ್. ತುಂಬ ಚೆನ್ನಾಗಿದೆ. ಓಕೆ. ಮಾಡಿದ್ರೆ ಸರ್ ಈ ರೂಮಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದೀವಿ, ಒಂದು ಚಿಕ್ಕ ಸ್ಟೋರೇಜ್ ಮಾಡಿದ್ದೀವಿ, ಮತ್ತೆ ಒಂದು ಲಾಫ್ಟ್ ಮಾಡಿದ್ದೀವಿ ಅಷ್ಟೇ ಸರ್. ಓಕೆ. ಫಾಲ್ ಸೀಲಿಂಗ್ ತೋರಿಸ್ಬಿಡ್ತೀನಿ. ಪೆಟಲ್ಸ್ ಥರ ಅಲ್ವಾ? ಫ್ಲವರ್ ಪೆಟಲ್ಸ್ ಥರ. ಆ್ಯಂಡ್ ಈ ಕಡೆ ಒಳಗಡೆ ಒಂಥರ ವಾಕಿನ್ ವಾರ್ಡ್ರೋಬ್ ಥರ ಸ್ಮಾಲ್ ವಾರ್ಡ್ರೋಬ್ ಕವರೇಜು. ಆ್ಯಂಡ್ ಈ ಕಡೆ ಲಾಫ್ಟ್. ಲಾಫ್ಟ್ ಸರ್. ಇಷ್ಟು ಮಾಡಿದ್ರಲ್ಲ ಸರ್ ಇಲ್ಲಿ?
ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೊ ಫಸ್ಟು ಇಲ್ಲೊಂದು ಇದು ಮಾಡಿದ್ದೀರಾ ಸರ್, ಇದೊಂದು ನಿಮಗೆ ಓಪನ್ ಟು ಸ್ಕೈ, ಇಲ್ಲಿ ಕೂಡ ನಿಮ್ಗೊಂದು ಸ್ಕೈಲೈಟ್ ಮಾಡಿದ್ದಾರೆ, ಅದಕ್ಕೂ ಪ್ಯಾನಲಿಂಗ್ ಅದಕ್ಕೂ ಮಾಡ್ಕೊಡ್ತೀರಾ? ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. ಇದು ಬಂದು ಲ್ಯಾಮಿನೇಟ್ ಸರ್, ಹಾಂ, ಅದು ಬಂದು ಲ್ಯಾಮಿನೇಟ್ ಪ್ಯಾನಲಿಂಗ್ ನಾವು ಮಾಡಿ. ಯಾವ್ದು ಮೇಲ್ಗಡೆ ಲ್ಯಾಮಿನೇಟ್ ಪ್ಯಾನ್? ಲ್ಯಾಮಿನೇಟ್ ಕೆಳಗಡೆ ಎಲ್ಲ ವಿನೀರ್ ಯೂಸ್ ಮಾಡಿದ್ದೀವಿ. ಇದು ಸ್ವಲ್ಪ ಹಿಡನ್ ಏರಿಯಾ, ಸ್ವಲ್ಪ ಒಳಗಡೆ ಬರ್ತದ ಕಾರಣ ಪ್ಯಾನಲಿಂಗ್ ಬಂದು ಲ್ಯಾಮಿನೇಟ್ ಮಾಡ್ಕೊಂಡಿದ್ದೀವಿ. ಓಕೆ, ಇದಿಷ್ಟು ವಾಲ್ ಪೇಪರ್ ಅಲ್ವಾ ಸರ್? ಅದೆಷ್ಟು ವಾಲ್ ಪೇಪರ್ ಸರ್. ಕಂಟಿನ್ಯೂ ಈ ಥರ ಇದೆಲ್ಲ ಬೇಕಂದ್ರೆ ಸ್ಯಾಂಡಲ್ ಇರಬೇಕಂದ್ರೆ ಪ್ರಿಕ್ಯೂರ್ ಮಾಡ್ಕೊಡ್ತೀರಾ ಸರ್? ಪ್ರೊಕ್ಯೂರೆನ್ಸ್ ಜೊತೆಗೆ ಬರ್ತೀವಿ ಸರ್ ನಾವು. ಹೌದು, ಸೆಲೆಕ್ಷನ್ ಜೊತೆಲೇ ಬರ್ತೀವಿ, ನಾವೇ ತೋರಿಸ್ತೀವಿ, ಅಂಗಡಿ ಇದೆ, ಎಲ್ಲ ಇದೆ, ಓಕೆ, ಪ್ರೊಕ್ಯೂರ್ ಮಾಡ್ಕೊಡ್ತೀವಿ. ಇದೇನು ಸರ್ ಇಲ್ಲಿ? ಸೊ ಇದು ಸ್ಟಡಿ ಏರಿಯಾ, ಕಂಪ್ಲೀಟ್ ಮೇಲೆ ಬಂದು ಡಿಸ್ಟರ್ಬೆನ್ಸ್ ಇಲ್ದಿರ ಮಾಡ್ಕೊಡೋಕ್ಕೆ ಇಬ್ಬರು ಮಕ್ಕಳಿಗೆ ಆಗುವಂಥ ಸ್ಟಡಿ ಏರಿಯಾ ಇದೆ. ಒಂದು ಲಾರ್ಜ್ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ ಎರಡು, ಮತ್ತೆ ಇಲ್ಲಿ ಕಂಪ್ಲೀಟ್ ಬುಕ್ ಶೆಲ್ಫ್ಗೆ ಏನು ಬೇಕು ಪ್ರೊಫೈಲ್ ಯೂನಿಟ್ ಕೊಟ್ಟಿದ್ದೀವಿ, ಆ್ಯಂಡ್ ಡ್ರಾಯರ್ಸ್ ಕೊಟ್ಟಿದ್ದೀವಿ. ಓಕೆ, ನಿಮ್ಗೆ ಫುಲ್ ಕಂಪ್ಲೀಟ್ ಸ್ಟೋರೇಜ್ ಇರೋ ಒಂದು ಸ್ಟಡಿ ಏರಿಯಾ ಸರ್. Study area ಆರಾಮಾಗಿ ನೀವು ಕಾಲಿಟ್ಕೊಂಡು ಕೂತ್ಕೊಂಡು ವರ್ಕ್ ಮಾಡ್ಬೋದು, ಓದ್ಕೋಬೋದು. ಇದು ತುಂಬ ಚೆನ್ನಾಗಿ ಬಂದಿದೆ ಸರ್, ನೀಟಾಗಿದೆ ಆ್ಯಂಡ್ ಸ್ಪೇಸಸ್ ಆಗಿ ಕೊಟ್ಟಿದ್ದೀರಾ. ಹೌದು ಸರ್, ದಟ್ಸ್ ವೆರಿ ನೈಸ್. ಇಲ್ಲೊಂದು ರೂಮ್ ಇದೆ ಸರ್ ಇಲ್ಲಿ. ಸೊ ಇಲ್ಲೊಂದು ರೂಮ್ ಇದೆ, ಇದೊಂದು ಸ್ವಲ್ಪ ಗೆಸ್ಟ್ ರೂಮ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ ಸರ್ ಇಲ್ಲಿ. ಓಕೆ, ಮಿನಿಮಮ್ ವಾರ್ಡ್ರೋಬ್ ಅಲ್ವಾ ಇದು? ವಾರ್ಡ್ರೋಬ್ ಮಾಡ್ಬಿಟ್ಟು ಕಂಪ್ಲೀಟಾಗಿ ಇದು ಹಾಕೊಂಡ್ಬಿಟ್ಟಿದ್ದೀರಾ. ಫಾಲ್ಸ್ ಓ, ಇಲ್ಲೂ ಫಾಲ್ ಸೀಲಿಂಗ್ ಇದೆಯಾ? ಎಲ್ಲ ರೂಮಲ್ಲೂ ಫಾಲ್ ಸೀಲಿಂಗ್ ಇದೆ, ಯಾವ ಏರಿಯಾನು ಬಿಟ್ಟಿಲ್ಲ ನಾವು. ಓಕೆ, ಇದು ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದಲ್ವಾ ಸರ್ ಇದು? ಓಕೆ ಸರ್, ಮನೆ ನೋಡ್ಕೊಂಡ್ ಬಂದ್ವಿ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನೀವು ಹೇಳಿದ್ರಲ್ಲ ಸರ್, ಇಟ್ಸ್ ವರ್ತ್ ಮೋರ್ ದೆನ್ 20 lakh. ಇವಾಗ ನೋಡಿದ್ರೆ ಅನ್ಸುತ್ತೆ ನಿಜವಾಗ್ಲೂ 20 lakh ಮೇಲೇನೆ ಇದೆ, ಬಟ್ ಬೆಸ್ಟ್ ಬಜೆಟ್ ಅಲ್ಲಿ ಮಾಡಿದ್ದೀರಾ. ಓಕೆ, ಬಟ್ ಇದಕ್ಕೆ ರೀಸನ್ ಅಂದ್ರೆ ಆಕ್ಚುಲಿ ತುಂಬಾ ಮುಂಚೆ ಮಾಡಿರೋಂಥ ಪ್ರಾಜೆಕ್ಟ್ ಇದು, ಸದ್ಯದಲ್ಲಿ ಮಾಡಿರೋದಲ್ಲ. ಇವಾಗೆಲ್ಲ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಬಂದ್ಬಿಟ್ಟು 15 lakh ಇದೇ ತರ ಮನೆ ಮಾಡ್ರಿ ಅಂದ್ರೆ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಒಂದು 10 to 20% ಅಂತೂ ಹೈಕ್ ಆಗೇ ಆಗುತ್ತೆ. ಬಟ್ ಯಾವುದಕ್ಕೂ ಒಂದು ಕೊಟೇಶನ್ ತಗೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ಇನ್ನು ಬ್ರ್ಯಾಂಡ್ ಅಂತ ಬಂದಾಗ ಈ ಮನೇಲಿ ಯಾವ್ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ದೀರಾ? ಯೂಶಲಿ ನೀವು ಯಾವ್ಯಾವ ಬ್ರ್ಯಾಂಡ್ಸ್ ಎಲ್ಲ ಯೂಸ್ ಮಾಡ್ತೀರಾ? ಯೂಸ್ಲಿ ನಾವು ಯೂಸ್ ಮಾಡೋದು ಸೆಂಚುರಿ ಮತ್ತೆ ಗ್ರೀನ್ ಪ್ಲೈನೇ ಸರ್ ಯೂಸ್ ಮಾಡ್ತೀವಿ. ಮತ್ತೆ ನಿಮಗೆ ನಾವು HDHMR ಯೂಸ್ ಮಾಡ್ತೀವಿ ಅಕ್ರಲಿಕ್ಗೆ ಅಂತ. ಬಟ್ ನಾವು ಕ್ಲೈಂಟ್ಸ್ನ ಕೇಳ್ತೀವಿ ಪರ್ಟಿಕ್ಯುಲರ್ ಆಗಿ. ಕೆಲವೊಂದು ಕಡೆ ಮ್ಯಾನ್ಯಲಲ್ಲಿ ನಿಮಗೆ ಕೆಲವೊಂದು ಬೇರೆ ಪ್ಲೈ, ನಾನ್ ಬ್ರ್ಯಾಂಡೆಡ್ಸ್ ಪ್ಲೈ, ಈಗ ಫೇಮಸ್ ಆಗ್ತಿರೋ ಪ್ಲೈಗಳು ಚೆನ್ನಾಗಿದೆ, ನಾವು ಕಸ್ಟಮರ್ಸ್ನ ಅಪ್ರೋಚ್ ಮಾಡ್ತೀವಿ ಇದು ಪ್ಲೈ ಇದೆ. ಬಿಕಾಸ್ ನಮ್ಮದೇ ಒಂದು ಪ್ಲೈ ಬರೋ ಕಾರಣ ನಾವು ಕ್ವಾಲಿಟಿ ಚೆಕ್ ಮಾಡ್ತೀವಿ, ಯಾವ ಪ್ಲೈ ಹೆಂಗಿರುತ್ತೆ, ಯಾವ ಥರ ಯೂಸ್ ಆಗುತ್ತೆ, ಈಗ ಟರ್ಮೈಟ್ ಟ್ರೀಟ್ಮೆಂಟ್ ಆಗಿರುತ್ತೋ ಇಲ್ವೋ. ಸೊ ನಾವು ಅದನ್ನ ನಾವು ನೋಡಿರೋ ಪ್ರಕಾರ ಕ್ಲೈಂಟ್ಸ್ ತೊಗೊಂಬರ್ತೀವಿ. ಇವಾಗ ಯಾರು 15 lakhs ನಾವು ಈ ಥರ ಮನೆ ಇದೆ, ನಾವು ಸೆಂಚುರಿನೇ ಪ್ಲೈ ಬೇಕು, ಗ್ರೀನ್ ಪ್ಲೇನೇ ಬೇಕು ಅಂದ್ಕೊಂಡಿರೋರು, ಇದೇ ಥರ ಮನೆ ಇನ್ನೂ ಸ್ವಲ್ಪ ಓಕೆ ನನಗೆ ಬೇರೆ ಪ್ಲೈ ಇಲ್ಲ ಬೇರೆದು ಮಾಡೋಣ ಆ ಥರ ಎಲ್ಲ ಆಪ್ಷನ್ಸ್ ಜಾಸ್ತಿ ಕೊಡ್ತೀವಿ. ಆಪ್ಷನ್ಸ್ ಇದ್ರೆ ನಾವು ಖಂಡಿತ ಮಾಡ್ಕೊಡ್ತೀರಾ. ಅದು ಕಣ್ಣ ಮುಚ್ಚೆ ಇಲ್ಲ ಸರ್, ನಾವು ಅವ್ರ ಮುಂದೆನೇ ಮಾಡಿರೋ ಪ್ಲೈ. ಯಾಕಂದ್ರೆ ನೀವೇ ನೋಡ್ಬೋದು, ಆಲ್ಮೋಸ್ಟ್ 50% ಆಫ್ ದ ವರ್ಕ್ ಸೈಟಲ್ಲಿ ನಡೆದಿದೆ. ಸೊ ಅವ್ರ ಕಣ್ ಮುಂದೆ ಯೂಸ್ ಮಾಡಿರೋಂಥದ್ದು ಆಲ್ಮೋಸ್ಟ್ ನಾವು ಸೆಂಚುರಿ ಗ್ರೀನ್ ಪೇನೆ ಸರ್ ಯೂಸ್ ಮಾಡಿ. ಈ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ? ಫಿಟ್ಟಿಂಗ್ಸ್ ಎಲ್ಲ ಎಪ್ಕೋ ಸರ್, ಎಪ್ಕೋ ಯೂಸ್ ಮಾಡಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ಸ್ ಅವೈಲೇಬಲ್? ನಾವು ಎಪ್ಕೋ, ATH, ಆಫ್ಲೆ ಕೊಡ್ತೀವಿ, ಪ್ಲಮ್ ಕೊಡ್ತೀವಿ. ಬೇಸ್ಡ್ ಆನ್ ಪ್ರೈಸಿಂಗ್ ಸರ್, ಕ್ಲೈಂಟ್ಸ್ ಹಿಂಗೆ ಎಲ್ಲಿವರೆಗೂ ಸ್ಟ್ರೆಚ್ ಮಾಡ್ಬೋದು ಅಲ್ಲಿವರೆಗೂ ನಾವು ಖಂಡಿತ ಕೊಡ್ತೀವಿ. ಇನ್ನೂ ಜಾಸ್ತಿ ಬೇಕಾ, ಇನ್ನೂ ಚೆನ್ನಾಗಿರೋದೇ ಕೊಡ್ತೀವಿ. ಓಕೆ ಓಕೆ. ಆಮೇಲೆ ವಾರಂಟಿ ಅಂತ ಬಂದಾಗ ಸೊ ವಾರಂಟಿ ಇವಾಗ ನೀವು ಹೆಂಗ್ ನೋಡ್ಬೋದು ಅಂತಂದ್ರೆ, ನಾವು ಎಪ್ಕೋ ತಗೊಂಡ್ರು ನಿಮ್ಗೆ ಒಂದೇ ವಾರಂಟಿ ಇರುತ್ತೆ, ATH ತಗೊಂಡ್ರು ಒಂದೇ ವಾರಂಟಿ. ನಾವು ಕೊಟ್ಟರೆ ನಮ್ಮ ಕಂಪ್ನಿ ವಾರಂಟಿ. ಇವಾಗ ಒಂದು ಹಾರ್ಡ್ವೇರ್ ಎಲ್ಲೇ ತಗೊಂಡಿರಲಿ, ಹಾರ್ಡ್ವೇರ್ ಒಂದು ಡ್ಯಾಮೇಜ್ ಆಗಿ ನಾವು ಕಂಪ್ನಿಯಿಂದ ನಾವು ರೀಪ್ಲೇಸ್ ಮಾಡ್ಕೊಡ್ತೀವಿ. ಸೊ ನಮ್ಮ ಕಂಪ್ನಿ ಮೇಲೆ ನಾವು ವಾರಂಟಿ 5 years ಆಫ್ ವಾರಂಟಿ ನಾವು ಹಾರ್ಡ್ವೇರ್ಸ್ ಕೊಡ್ತೀವಿ. 5 years ಆಫ್ ವಾರಂಟಿ. ಲ್ಯಾಮಿನೇಟ್ಸ್ ಅಂಡ್ ಪ್ಲೈವುಡ್ಸ್ ಗಳ ಮೇಲೆ ಎಷ್ಟು ವರ್ಷ ವಾರಂಟಿ ಇರುತ್ತೆ ಸರ್? ಈಗ ಲ್ಯಾಮಿನೇಟ್ಸ್ಗೆ ನಿಮಗೆ ಡಿಪೆಂಡ್ ಸರ್, ಲ್ಯಾಮಿನೇಟ್ಸ್ ಕ್ಲೈಂಟ್ಸ್ ಹೆಂಗ್ ಯೂಸ್ ಮಾಡ್ತಾರೆ, ಯಾಕಂದ್ರೆ ಔಟರ್ ಲೇಯರ್. ಬಟ್ ಪ್ಲೈವುಡ್ ಏನಾಗಿದೆ, ನಮ್ಮ ಕಂಪ್ನಿಯಿಂದ ನಾವು 15 years ಆಫ್ ವಾರಂಟಿ ಕೊಡ್ತೀವಿ. ಬಟ್ ಪ್ಲೈವುಡ್ ಏನಿದೆ 25 years ಆಫ್ ವಾರಂಟಿ ಪ್ಲೈವುಡ್ ಇರುತ್ತೆ ಆಲ್ರೆಡಿ ಇರುತ್ತೆ. ಬಟ್ ನಾವು ಅದ್ರ ಮೇಲೆ 15 years ಆಫ್ ವಾರಂಟಿ ನಮ್ದು ಕೊಡ್ತೀವಿ, ನಿಮ್ಮ ಕಡೆಯಿಂದ ಕೊಡ್ತಾ ಇದ್ದೀರಾ. ಸೂಪರ್ ಆಗಿ ಹೇಳಿದ್ರಿ. ಅಂಡ್ ಪ್ರೈಸಿಂಗ್ ಅಂತ ಬಂದಾಗ ಇದೇನೋ ಓಕೆ ಡಿಫ್ರೆಂಟ್ ಪ್ರೈಸಿಂಗ್ ಇದೆ, ಬಟ್ ನಿಮ್ಮ ಪ್ರೈಸಿಂಗ್ ಏನಿರುತ್ತೆ ಸರ್? ನಮ್ಮ ಪ್ರೈಸಿಂಗು ಅವತ್ತು ನಾವು ಸ್ಟಾರ್ಟ್ ಮಾಡಿದ್ದು ಒಂದು 700 rupees ಸ್ಟಾರ್ಟ್ ಮಾಡಿದ್ವಿ. ಈಗ ಸ್ವಲ್ಪ ಹೈಕ್ ಆಗಿದೆ ಪ್ರೈಸು. ಸೊ ನಿಮ್ಗೆ ಏನಂದ್ರೆ ಒಂದೊಂದು ಏರಿಯಾಗೆ ಒಂದು ಡಿಫ್ರೆನ್ಷಿಯೇಟ್ ಪ್ರೈಸಿಂಗ್ ಇದೆ ಸರ್. 900 ಇದೆ, 1300 ಇದೆ, 1900 ಇದೆ ಅಕ್ರಲಿಕ್ಕು. ಸೊ ಒಂದು ಸತಿ ಬನ್ನಿ, ಕೊಟೇಶನ್ ತೊಗೊಳ್ಳಿ, ಖಂಡಿತ ನೋಡಿ. ಪ್ರೈಸಿಂಗ್ ಅಂತ ನೋಡೋದಕ್ಕಿಂತ ಮುಂಚೆ ಕ್ವಾಲಿಟಿ ಅಂತ ನೋಡಿ, ಟೈಮ್ ಕೊಡಿ. ಟೈಮ್ ಕೊಟ್ಟರೆ ಖಂಡಿತ ನಾವು ಇದಕ್ಕಿಂತ ಚೆನ್ನಾಗೇ ಮಾಡ್ತೀವಿ. ಇವಾಗ ಏನಾಗಿದೆ ಅಂತಂದ್ರೆ ಸರ್, ಇವಾಗ ಎಲ್ಲರೂ ಅರ್ಜೆನ್ಸಿ ಇರುತ್ತೆ, ಅಫ್ಕೋರ್ಸ್ ಕ್ಲೈಂಟ್ಸ್ ಅಂದಮೇಲೆ ಅರ್ಜೆನ್ಸಿ ಇರುತ್ತೆ, ಎಲ್ಲ ಮಾಡ್ತೀವಿ. ಬಟ್ ನಾವು ಈ ಬರ್ತಿರೋ ಕಸ್ಟಮರ್ಸ್ ಕೇಳಿದ್ರೆ ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಮನೆ ಚೆನ್ನಾಗಿ ಬರುತ್ತೆ. ಬಿಕಾಸ್ ಅಲಂಕಾರನೇ ಮುಖ್ಯ ಒಂದು ಮನೆಗೆ ಅಲ್ವಾ? ಚೆನ್ನಾಗಿ ಸೂಪರ್ ಆಗಿ ಹೇಳಿದ್ರಿ. ಬಟ್ ನೀವು ಒಟ್ಲಲ್ಲಿ 900 ಇಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಪ್ ಟು 15 years ವಾರಂಟಿ ಅಂತ ಕೊಡ್ತೀರಾ. ಸೊ ಯಾರಾದ್ರೂ ಬರಬೇಕು ಅಂತಂದ್ರೆ ಅಡ್ರೆಸ್ ಹೇಳಿ ಸರ್, ಇಲ್ಲಿ ಬರ್ಬೇಕು ಸರ್. ಯಾರಾದ್ರೂ ಬರಬೇಕು ಅಂದ್ರೆ ನಮ್ದು ಬನಶಂಕರಿ 6 stage ಆಫೀಸ್ ಇದೆ, ಗಾಂಡ್ಕಲ್ ವಿಲೇಜ್, ಶ್ರೀನಿವಾಸಪುರ ಕ್ರಾಸ್. ಅಲ್ಲಿಗೆ ಬನ್ನಿ. ಫಸ್ಟ್ ಫ್ಲೋರಲ್ಲಿ ನಮ್ಮ ಬ್ರಿಕ್ ಆ್ಯಂಡ್ ಪ್ಲೈ ಆಫೀಸ್ ಇದೆ. ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿಯಾದ ಇಂಟೀರಿಯರ್ ಸರ್ವಿಸ್ ಇಲ್ಲಿ, ಕನ್ಸ್ಟ್ರಕ್ಷನ್ ಸರ್ವಿಸ್ ಇಲ್ಲಿ, ಇಲ್ಲ ಬೇರೆ ಯಾವುದೇ ಸರ್ವಿಸ್ ಇಲ್ಲಿ, ಸಿವಿಲ್ ವರ್ಕ್ಸ್ ಅಲ್ಲಿ ಖಂಡಿತ ನಾವು ಮಾಡ್ಕೊಡ್ತೀರಾ. ಓಕೆ, ಸೊ ನೀವು ಮಾಡ್ಕೊಡ್ತೀರಾ ಅಂದಾಗ ಓನ್ಲಿ ಬೆಂಗಳೂರು ಮಾತ್ರನಾ, ಎಲ್ಲೆಲ್ಲಿವರೆಗೂ ವರ್ಕ್ ಮಾಡ್ತೀರಾ ಸರ್? ಸರ್ ಇಲ್ಲ ಸರ್, ನಾವು ಆಲ್ ಓವರ್ ಕರ್ನಾಟಕ ಮಾಡ್ತಿದ್ದೀವಿ. ಅಟ್ ಪ್ರೆಸೆಂಟ್ ನಾವು ಇಲ್ಲಿ ಬ್ಯಾಂಗ್ಳೂರು ಸ್ವಲ್ಪ ಹೈ ಇದೆ ಪ್ರಾಜೆಕ್ಟ್ಸ್, ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ, ಮೈಸೂರು, ತುಮಕೂರು, ಮಳೆ ವಿಡಿಯೋಸ್ ನೋಡಿರ್ಬೋದು. ಈಗ ಮೈಸೂರು ಒಂದು 2-3 ಪ್ರಾಜೆಕ್ಟ್ ನಡೀತಿದೆ. ಅದೇ ಕಲಬುರ್ಗಿಲಿ ಮಾಡ್ತಿದ್ದೀವಿ, ಬಾಗಲಕೋಟೆಯಲ್ಲಿ ಮಾಡಿದ್ದೀವಿ. ಸೊ ಈ ಥರ ಸಾಕಷ್ಟು ಏರಿಯಲ್ಲಿ ಮಾಡಿದ್ವಿ, ದಾವಣಗೆರೆಯಲ್ಲಿ ಮಾಡ್ತೀವಿ. ಆಲ್ಮೋಸ್ಟ್ ಕರ್ನಾಟಕ ಸರ್. ಈಗ ಉಡುಪಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಉಡುಪಿ ಸ್ಟಾರ್ಟ್ ಮಾಡಿ ಇವಾಗ ಒಂದು ಉಡುಪಿಲಿ ಶುರು ಆಗಿದೆ. ಪರವಾಗಿಲ್ಲ ರೀ. ಓಕೆ, ಉಡುಪಿ ಭಾಳ ದೂರ ಆದ್ರೂ ಅಲ್ಲೂ ಮಾಡ್ತಾ ಇದ್ದೀರಾ. ಆ್ಯಂಡ್ ಮೇನ್ ಆಗಿ ದಾವಣಗೆರೆ ಅಂತೂ ನಮ್ದು ಹಬ್ಬ ಅಂತಾನೆ ಹೇಳ್ಬೋದು. ದಾವಣಗೆರೆ, ಚಿತ್ರದುರ್ಗ ಅಂತೂ ರೆಗ್ಯುಲರ್. ಸೊ ಮೈಸೂರು, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು, ಸೊ ಇದಂತೂ ರೆಗ್ಯುಲರ್ ಆಗಿದ್ದೇ ಇರುತ್ತೆ. ಆ್ಯಂಡ್ ಸರ್ ಹೇಳ್ದಂಗೆ ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಳಿ, ಧಾರವಾಡ, ಸೊ ಪ್ರತಿಯೊಂದು ಕಡೆನೂ ಕೂಡ ಇವರು ಸರ್ವಿಸಸ್ ಇದ್ದೇ ಇರುತ್ತೆ. ಯಾರು ಬೇಕಾದ್ರೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬಿಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸ್ ಇಲ್ಲಿ ತಂದು ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.